ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಈಗ ನಾಗರ ಪಂಚಮಿ ಬಂತಲ್ರಿ, ನಾವು ಸಾಕಷ್ಟು ತರದ ಉಂಡಿಗಳನ್ನ ಮಾಡ್ತೀವಿ. ಇವತ್ತಿನ ದಿವಸ ನಾನು ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಉಂಡಿ ಮಾಡಿ ತೋರ್ಸಕತ್ತೀನಿ. ಅದ್ಯಾವ್ದಪ್ಪ ಅಂದ್ರೆ ಗುಳ್ಳಡಿಕೆ ಉಂಡಿ. ಗುಳ್ಳಡಿಕೆ ಉಂಡಿ ನಮ್ಮ ಕಡೆಗೆಲ್ಲ ಬಹಳ ಅಂದ್ರೆ ಬಹಳ ಫೇಮಸ್ ರೀ. ನಾವು ನಾಗರ ಪಂಚಮಿಗೆ ಮಾಡೇ ಮಾಡ್ತೀವಿ. ಆದ್ರೆ ಇತ್ತೀಚಿನ ದಿನದೊಳಗ ಇದು ಕಣ್ಮರೆ ಆಗತೈತಿ. ಯಾಕಂದ್ರೆ ಇದನ್ನ ಮಾಡೋದು ಬಹಳ ಕಷ್ಟ ಅಂತಂದೇಳಿ ಬಹಳ ಜನ ಮಾಡಕತ್ತಿಲ್ಲ. ಇವತ್ತಿನ ದಿವಸ ನಾನು ನಿಮಗೆ ಅತ್ಯಂತ ಸುಲಭವಾಗಿ ಗೋಧಿ ಹಿಟ್ಟಿನಿಂದ ಅಲ್ಲ, ಮೈದಾ ಹಿಟ್ಟಿನಿಂದ ಮಾಡಿ ತೋರ್ಸಕತ್ತೀನಿ. ಬರೀ ಹಂಗಿದ್ರೆ ಹೆಂಗ್ ಮಾಡೋದು ಅಂತ ಹೇಳಿ ನೋಡೋಣಂತ. ಮೊದಲಿಗೆ ನಾನಿಲ್ಲಿ 1 ಗ್ಲಾಸ್ ಅಷ್ಟು ಮೈದಾ ಹಿಟ್ಟನ್ನ ತಗೊಂಡಿನ್ರಿ. ಮೈದಾ ಹಿಟ್ಟು ನಿಮ್ಗೆ ಎಷ್ಟು ಬೇಕಾದ್ರೂ ತಗೋಬಹುದ್ರಿ. ನೀವು ಇಷ್ಟ ತಗೋಬೇಕಂತ ಹೇಳಿದಿಲ್ಲ. ಜಾಸ್ತಿ ಉಂಡಿ ಬೇಕಪ್ಪ ಅಂತಂದ್ರೆ ಜಾಸ್ತಿ ಮೈದಾ ಹಿಟ್ಟು ಕೂಡ ತಗೋಬಹುದು. ಇದು ಇಷ್ಟ ತಗೋಬೇಕು ಅಂತ ಹೇಳೇನಿಲ್ಲ. ಈಗ ಇದನ್ನ ಚಲೋ ತಂಗ ಗಟ್ಟಿಯಾಗಿ ನಾದಿ ಇಟ್ಕೊಂತೀನ್ರಿ. ಇದನ್ನ ಒಂದು 15ರಿಂದ 20 ನಿಮಿಷ ಸ್ವಲ್ಪ ನೆನೆದಕ್ಕೆ ಒಂದ್ ಕಡೆಗೆ ಎತ್ತಿ ಇಟ್ಕೊಂಡ್ಬಿಡ್ರಿ. ಈಗ ಇನ್ನೊಂದ್ ಸಣ್ಣ ಬೌಲ್ ತಗೊಂಡಿನ್ರಿ. ಆ ಸಣ್ಣ ಬೌಲ್ ಒಳಗ 2 ಚಮಚ ಅಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆ ಇರ್ತೈತಲ್ರಿ, ಆ ರವೆನ ನಾನು ತಗೊಂಡಿನಿ. ಇದಕ್ಕ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ರಿ. ಎಣ್ಣೆನ ಹಾಕೊಂಡು ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಒಂದ್ ಕಡೆಗೆ ಎತ್ತಿಟ್ಕೊಂಡ್ಬಿಡ್ರಿ. ಇದು ಚಲೋ ತಂಗ ಎಣ್ಣೆ ಒಳಗನ ಪೂರ್ತಿ ಮಿಕ್ಸ್ ಆಗ್ಬೇಕ್ರಿ. ಅಂದ್ರ ಇದು ಸ್ವಲ್ಪ ಕೊನೆಗೆ ನಮ್ಗೆ ಹಚ್ಕೊಳೋದಕ್ ಬೇಕಾಗತ್ರ. ಇದನ್ನು ಕೂಡ ನೆನೆದಕ್ ಬಿಟ್ಬಿಡ್ರಿ ಒಂದ್ ಕಡೆಗೆ. ಈಗ ನಮ್ದು ಮೈದಾ ಹಿಟ್ಟು ಚಲೋ ತಂಗ ನೆಂದಂಗ ಆಗೈತಿ ಒಂದ್ ಸ್ವಲ್ಪ. ಈಗ ಇದ್ರ ತುಂಬಾ ನಾನು ನೀರನ್ನ ಹಾಕೊಂತೀನಿ. ನೀರ್ ಹಾಕೊಂಡು ಇದನ್ನ ಚಲೋ ತಂಗ ಕಿವುಚ್ಕೋಬೇಕ್ರಿ. ಕಿವುಚ್ಕೊಂಡು ಇದನ್ನ ನಮ್ಗ ಇದ್ರೊಳಗಿಂದ ಜಿಗಿಯಾದಂತ ಪಾರ್ಟ್ ಮಾತ್ರ ಬೇಕು, ಉಳಿದಿರೋದು ಯಾವ್ದು ನಮಗ್ ಬೇಡ. ಅದಕ್ಕೋಸ್ಕರ ಆ ಜಿಗಿಯಾದಂತ ಪಾರ್ಟ್ ಅನ್ನ ನಾವು ತಕ್ಕೋಬೇಕು ಅಂತಂದ್ರ ಈ ಪ್ರೊಸೆಸ್ ಅನ್ನ ನಾವು ಮಾಡ್ಬೇಕಾಗತ್ತ. ಈ ನೀರೊಳಗ ನಾನು ಈ ರೀತಿಯಾಗಿ ಚಲೋ ತಂಗ ಕಿವುಚಿ ತೆಗದ್ವಿ ಅಂದ್ರ ಇದು ಗಟ್ಟಿಯಾಗಿ ಒಂಥರ ಹಾಲ್ಗತ್ತೆ ಬರ್ತೈತಿ. ಇದನ್ನ ಇದರಿಂದ ನಾವು ಸ್ವೀಟ್ ಮಾಡ್ಕೋಬಹುದು, ಮತ್ತ ಸಂಡಿಗೆ ಕೂಡ ಮಾಡ್ಕೊಂತಾರ. ಈಗ ನೋಡ್ರಿ ಈ ರೀತಿ ಕಿವುಚ್ಕೊಂಡ್ ಮೇಲೆ ನನಗ ಈ ರೀತಿಯಾದಂತ ಒಂದು ಜೇಕ್ ಅಂತ ಕರಿತೀವಿ ನಾವು. ಈ ರೀತಿಯಾದಂತ ಒಂದು ಜಿಗಿಯಾದಂತ ಪದಾರ್ಥ ಬಬಲ್ ಗಮ್ ಇದ್ದಂಗೆ ಇರ್ತೈತ್ರಿ ಇದು. ಈಗ ನಾನು ಇದನ್ನ ತಕೊಂಡು ಇದನ್ನ ಗಟ್ಟಿಯಾದಂತ ನೀರನ್ನ ಎದ್ರೊಳಗ ಸ್ಟೋರ್ ಮಾಡಿ ಇಟ್ಕೋರಿ. ಇದನ್ನ ಸಂಡಿಗೆ ಕೂಡ ಮಾಡಬಹುದು ಅಥವಾ ಸ್ವೀಟ್ಸ್ ಕೂಡ ಮಾಡಬಹುದು. ಇದನ್ನ ಒಂದ್ ಕಡೆ ಎತ್ತಿಟ್ಕೊಂಡಿನಿ. ಈಗ ಮತ್ತೆ ನಾನು ಇದಕ್ಕ ನೀರನ್ನ ಹಾಕೊಂಡಿನ್ರಿ. ನೀರ್ ಹಾಕೊಂಡು ಮತ್ತೆ ಅದ್ರೊಳಗನ ಕಿವುಚಿ ತಕೊಂತೀನಿ. ಈ ಕಿವುಚಿ ತಕ್ಕೊಳ್ಳುವಂತ ಪ್ರೊಸೆಸ್ ಏನೈತಲ್ರಿ, ಇದು ಸ್ವಲ್ಪ ಲೆಂದಿ ಐತಿ. ಆದ್ರ ಗುಳ್ಳಡಿಕೆ ಉಂಡಿ ಚಲೋ ಬರ್ಬೇಕು ಅಂದ್ರ ನೀವ್ ಈ ಪ್ರೊಸೆಸ್ ಮಾಡಿದ್ರಿ ಅಂದ್ರ ಮಸ್ತ್ ಬರ್ತಾವ್ರಿ. ಆದ್ರ ಮೊದ್ಲಾಕಿನ್ ಮಂದಿ ಹಿಂದಿನ ದಿವ್ಸ ಗೋಧಿ ನೆನೆ ಹಾಕಿ ಅದ್ರ ಮರ್ದಿವ್ಸ ರುಬ್ಬಿ ಅದ್ರದ್ದೆಲ್ಲಾ ಸಿಪ್ಪೆನೆಲ್ಲ ತೆಗೆದು ನಮ್ ತಾಯಿ ಮಾಡ್ತಿದ್ರ. ಅದನ್ನ ಒಂದು ಕೊಡಪಾನಕ್ ಹಾಕಿ ಅದೆಲ್ಲಾ ನೀರ್ ಇಳಿಸಿ ಅದ್ರದ್ದೆಲ್ಲ ತೆಗೆದು ಬಹಳ ಅಂದ್ರೆ ಬಹಳ ಕಷ್ಟ ಪಡ್ತಿದ್ರಿ. ಇದೇನು ಅಷ್ಟು ಕಷ್ಟ ಪಡಂಗಿಲ್ಲ. 1 ತಾಸೊಳಗ ನಿಮ್ಗೆ ಗುಳ್ಳಡಿಕೆ ಉಂಡಿ ರೆಡಿ ಆಗ್ತಾವ ನೋಡ್ರಿ. ಈಗ ನಾನು ಇದನ್ನ ಒಂದು 8ರಿಂದ 10 ಸಲ ನೀವ್ ರೀತಿ ತೊಳ್ಕೊಬೇಕ್ರಿ. ಎಲ್ಲಿವರೆಗೂ ತೊಳ್ಕೊಬೇಕಪ್ಪ ಅಂತಂದ್ರ ಲಾಸ್ಟ್ಗೆ ನಿಮಗ ತೊಳೆದ್ರ ಪೂರ್ತಿ ನೀರ್ ಹೆಂಗಿರುತ್ತಲ್ಲ ಹಂಗ ಬರ್ಬೇಕು. ಅಂದ್ರ ಒಂದ್ ಸ್ವಲ್ಪ ಅದು ಬಿಳಿ ಕಲರ್ ಅನ್ನ ಬಿಡಬಾರ್ದು. ಅಲ್ಲಿವರೆಗೂ ನೀವ್ ಇದನ್ನ ತೊಳಿಬೇಕು. ಈಗ ನೋಡ್ರಿ ಲಾಸ್ಟ್ಗೆ ನಾನೊಂದು 8ರಿಂದ 10 ಸಲ ತೊಳೆದೇನ್ ನೋಡ್ರಿ. ಈಗ ನನಗೆ ಲಾಸ್ಟ್ಗೆ ನೋಡ್ರಿ ಈ ರೀತಿಯಾಗಿ ನೀರು ನೋಡ್ರಿ ಸ್ವಲ್ಪನು ಬೆಳಗಾಗಿಲ್ಲ ಮತ್ತೆ ಗಟ್ಟಿನೂ ಆಗಿಲ್ಲ. ಇಷ್ಟು ಬಂದ್ರ ಸಾಕು. ಇದು ಹಿಟ್ಟನ್ ಮಾತ್ರ ಚಲೋ ತಂಗ ಕಿವುಚಿ ಒಂದ್ ಹನಿನೂ ನೀರಿದ್ರೊಳಗ ಇರಬಾರ್ದ್ರಿ. ಆ ರೀತಿ ಹುಷಾರಾಗಿ ನೀರನ್ನೆಲ್ಲ ತಕೊಳ್ರಿ. ನಾನೆಲ್ಲ ಒಂದು ಲೋಟಕ್ಕ ಇದ್ರ ಒಂದು 10ರಿಂದ 15 ನಿಮಿಷ ಇದಕ್ಕ ಹಾಕ್ಬಿಡ್ತೇನ್ರಿ. ಅಂದ್ರ ಇದ್ರೊಳಗೆ ಒಂದ್ ಸ್ವಲ್ಪ ನೀರಿನ ಅಂಶ ಇದ್ರು ಅಂದ್ರ ಕೆಳಗಡೆ ಒಂದ್ ಸ್ವಲ್ಪ ಇಳಿದು ಹೋಗ್ಬಿಡ್ತೈತಿ. ಮತ್ತೆ ಲೋಟಕ್ಕೂ ಸ್ವಲ್ಪ ಹತ್ಕೊಂತೈತಿ. ಅದಕ್ಕೋಸ್ಕರ ಈ ರೀತಿಯಾಗಿ ಬಹಳ ತಾಕೋಣಕ್ ಹೋಗ್ಬೇಡ್ರಿ. ಇದನ್ನ ಒಂದು 10ರಿಂದ 15 ನಿಮಿಷ ಅಷ್ಟ ಹಾಕ್ರಿ. ಬಹಳ ಹಾಕಿದ್ರ ಮತ್ತೆ ಇಟ್ಟು ಒಣಗ್ದಂಗ ಆತ್ಪ ಅಂದ್ರ ಉಂಡಿ ಚಲೋ ಆಗುದಿಲ್ರಿ. ನೋಡ್ರಿ ನಾನೊಂದು 15 ನಿಮಿಷ ಹಾಕೇನ್ರಿ. ನೋಡ್ರಿ ನೀರೆಲ್ಲಾ ಇದಕ್ ಹತ್ಕೊಂಡೈತಿ. ಮತ್ತೆ ಕೆಳಗ್ ಲೋಟಕ್ ಸುತ್ತಲೂ ಒಂದ್ ಸ್ವಲ್ಪ ಎಳೆದಿರ್ತೈತ್ರಿ. ನೀರ್ ಇದ್ರೊಳಗ ಇತ್ತಪ್ಪ ಅಂದ್ರ ಏನಾಗತ್ತಂತ ಹೇಳ್ತೇನೆ ನೋಡ್ರಿ ನಾನ್ ನಿಮ್ಗ. ನೀವ್ ಉಂಡಿ ಮಾಡ್ತಿರ್ತಿರಲ್ರಿ ಅವಾಗ ಉಂಡಿ ಎಣ್ಣೆ ಒಳಗ್ ಹಾಕ್ತಿರ್ಲಾ ಪಟ್ ಸಿಡೋದು ಸ್ಟಾರ್ಟ್ ಆಗ್ತವ್ರಿ. ಅದಕ್ಕ ಹಿಟ್ಟನ್ನ ನೀವು ಚಲೋ ತಂಗ ಕಿವುಚಿ ಅದ್ ನೀರು ಪೂರ್ತಿಯಾಗಿ ಅದ್ರೊಳಗಿಂತ ಹೊರಗ್ ಹೋಗ್ಬೇಕು. ಆ ರೀತಿಯಾಗಿ ನೀವು ನೀರನ್ನ ತಕ್ಕೋಬೇಕ್ರಿ. ನಂತರ ಇದಕ್ಕ ನಾನು ಚಿರೋಟಿ ರವೆ ನೆನೆ ಹಾಕೊಂಡಿದ್ನಲ್ರಿ ಅದನ್ನ ಹಾಕಿ ಒಂದು 1.5 ಚಮಚ ಹಾಕೊಂಡಿನಿ. ನಾನು 2 ಚಮಚ ಹಾಕೊಂಡಿದ್ದೆಲ್ಲ ಅಷ್ಟನ್ನು ಹಾಕೊಂಡಿಲ್ಲ. ನೀವು ಇದು ಹಿಟ್ಟು ಜಾಸ್ತಿ ಇತ್ತಪ್ಪ ಅಂದ್ರೆ ಇದು ಜಾಸ್ತಿ ಬೇಕಾಗತ್ತೆ. ನೋಡ್ಕೊಂಡು ಹಾಕೊಳ್ರಿ ಚಿರೋಟಿ ರವನ. ಈಗ ನೋಡ್ರಿ ಹಾಕೊಂಡು ಚಲೋ ತಂಗ ಕೊಡ್ತೀನಿ. ಇದು ಜಲ್ದಿನ ಕೂಡುದಿಲ್ರಿ ಚಿರೋಟಿ ರವೆ. ಯಾಕಂದ್ರ ಹಿಟ್ಟಿರುತ್ತಲ್ಲ ಹಿಟ್ಟಿನ ಜೊತೆಗೆ ಲಘು ಕೂಡುದಿಲ್ಲ. ನಾವ್ ಅದನ್ನ ಕುಟ್ಕೊಂಡು ಅದ್ರ ಜೊತೆಗೆ ಸೇರಿಸ್ಕೊಂಡು ಚಲೋ ತಂಗ ಕುಟ್ಕೋಬೇಕ್ರಿ. ನೋಡ್ರಿ ಹಿಟ್ಟನ್ನ ಮಡಚಿ ಈ ರೀತಿಯಾಗಿ
ಕುಟ್ಟಬೇಕ್ರಿ. ಹಿಟ್ಟು ಕುಟ್ಟು ಪ್ರೊಸೆಸ್ ಕೂಡ ಭಾಳನ ಪೇಷನ್ಸ್ ಬೇಕ್ರಿ. ಯಾಕಂದ್ರೆ ಒಂದು ಅರ್ಧ ತಾಸಾದ್ರೂ ನೀವು ಹಿಟ್ಟನ್ನ ಕುಟ್ಟಬೇಕಾಕೈತಿ. ಅಂದ್ರ ಗುಳ್ಳಿ ಚಲೋತಂಗ ಗುಳ್ಳಿ ಬರ್ಬೇಕ್ರಿ. ಅದ್ರೊಳಗ ಗುಳ್ಳಿ ಬಂದ ಪಟ್ ಪಟ್ ಹೊಡಿಬೇಕ್ರಿ. ಅಂದ್ರ ನಿಮ್ಗ ಗುಳ್ಳಡಿ ಗುಂಡಿ ಭಾಳನ ಚಲೋ ಆಗ್ತಾವ ನೋಡ್ರಿ. ಈಗ ಈ ರೀತಿ ನಮ್ ಗುಳ್ಳಿ ಬಂದೈತಿ ನೋಡ್ರಿ, ಹಿಂಗ ಗುಳ್ಳಿ ಬರ್ಬೇಕ್ರಿ. ಹಿಂಗ ಗುಳ್ಳಿ ಬರಾಕತ್ತಿಂದ ಒಂದ್ 5 ನಿಮಿಷ ಮತ್ತೆ ಕುಟ್ಟಬೇಕ್ರಿ ಚಲೋತಂಗ. ನೀವು ಇದು ಗುಳ್ಳಿ ಬರೋ ತನಕ ಕುಟ್ಲಿಲ್ಪ ಅಂದ್ರ ನಿಮ್ಗ ಗುಳ್ಳಡಿ ಗುಂಡಿ ದೊಡ್ಡೂನು ಆಗುದಿಲ್ಲ ಮತ್ತೆ ಗಟ್ಟಿ ಆಗಬಿಡ್ತಾವ್ರಿ. ಅದಕ್ಕೋಸ್ಕರ ಈ ಪ್ರೊಸೆಸ್ ಅನ್ನ ಬಹಳ ಇಂಪಾರ್ಟೆಂಟ್. ಬಹಳನ ಕೇರ್ಫುಲ್ ಆಗಿ ನೀವು ಬ್ಯಾಸರ ಮಾಡ್ಕೊಳ್ಳಾರ್ದಂಗ ನೀವು ಕುಟ್ಬೇಕಾಗತ್ರಿ. ನೋಡ್ರಿ ಈ ರೀತಿಯಾಗಿ ಕುಟ್ಟಿ ಕುಟ್ಟಿ ಚಲೋತಂಗ ಗುಳ್ಳಿ ಬಂದಾವ ನೋಡ್ರಿ. ಇಷ್ಟ ನಾನು ಗುಳ್ಳಿ ಬರೋ ತನಕನು ಕುಟ್ಟೇನ್ರಿ. ನೀವು ಒಂದೊಂದ್ ಹನಿ ಎಣ್ಣೆ ಹಚ್ಕೊಂಡು ಕುಟ್ರಿ. ಯಾಕಂದ್ರ ಅದು ಕಲ್ಲಿಗೆ ಹತ್ಕೊಂತಿರ್ತೈತ್ರಿ. ಬೇಕಿದ್ರೆ ಒಂದೊಂದ್ ಹನಿ ಎಣ್ಣೆ ಹಚ್ಕೊಂಡು ಕುಟ್ರಿ. ನೋಡ್ರಿ ಇದು ಎಷ್ಟು ಜಿಗಿ ಇರ್ತೈತಪ್ಪ ಅಂತಂದ್ರೆ ಜಕ್ಕಿದ್ರು ಸುದ ಹರಿದಿಲ್ಲ ನೋಡ್ರಿ, ಅಷ್ಟು ಗಟ್ಟಿ ಜಿಗಿ ಇರ್ತೈತ್ರಿ ಇದು. ಈಗ ನಾನು ಇವನ್ನ ಉಳ್ಳಿ ಒಂದು ಕಡ್ಲಿಕಾಳು ಇರ್ತಾವಲ್ರಿ, ಅಷ್ಟು ಸಣ್ಣ ಸಣ್ಣ ಕಡ್ಲಿಕಾಳು ಅಷ್ಟ ಮಾಡ್ಕೊಳ್ರಿ. ಆಮೇಲೆ ಎಣ್ಣೆೊಳಗೆ ಹಾಕಿದ್ಮೇಲೆ ಇವು ಎಷ್ಟು ದೊಡ್ಡ ಆಗ್ತಾವ್ರಿ. ಇಷ್ಟಿಷ್ಟ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರಿ ನೀವು ಸಾಕ್ರಿ. ಈಗ ನಾನು ಒಲೆ ಮೇಲೆ ಒಂದು ಪಾತ್ರೆ ಒಳಗೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀರಿ. ಎಣ್ಣೆ ಚಲೋತಂಗ ಕಾಯ್ಬೇಕ್ರಿ. ಕಾದಿಂದ ಇದನ್ನ ಸಣ್ಣ ಇಟ್ಕೊಂಡ್ಬಿಡ್ರಿ. ಯಾವುದೇ ಕಾರಣಕ್ಕೂ ಜೋರ್ ಇಟ್ಕೊಳೋದಕ್ಕೆ ಹೋಗ್ಬೇಡ್ರಿ. ಜೋರ್ ಇಟ್ಕೊಂಡ್ರೆ ಸ್ವಲ್ಪ ಇದು ಸಿಡಿಯೋ ಚಾನ್ಸಸ್ ಇರ್ತಾವು. ಅದಕ್ಕೋಸ್ಕರ ನೀವು ಎಣ್ಣೆ ಚಲೋತಂಗ ಕಾಸ್ಕೊಂಡು ನಂತರ ಇವನ್ನ ಗುಳ್ಳಡಿಗೆ ಉಂಡೆಗೆ ಹಾಕೊಂಡು ಹಿಂಗ ಕೆಳಗ ಮೇಲೆ ಮಾಡ್ಕೊಂತಾನೆ ಇರ್ಬೇಕು. ಇದ ಪ್ರೊಸೆಸ್ ಮಾಡ್ಬೇಕು ನೀವು. ಅದ್ರೊಳಗೆ ಹಾಕಿ ಬಿಟ್ಬಿಡ್ಬಾರ್ದು. ಕೈ ಆಡಿಸ್ಕೊಂತಾನೆ ಇರ್ಬೇಕು ಮೇಲೆ ತಳಗ. ಅಂದ್ರೆ ಇವು ಚಲೋತಂಗ ಒಳಗ ಎಲ್ಲಾ ಕರಿತಾವ್. ಇಲ್ಲ ಅಂದ್ರ ಇವು ಒಳಗೆಲ್ಲ ಒಂಥರ ಕರಿಯುದಿಲ್ಲ, ಮತ್ತೆ ಮೆತ್ತಗ ಆಗ್ಬಿಡ್ತಾವ. ಗುಳ್ಳಡಿಗೆ ಉಂಡಿ ಕ್ರಿಸ್ಪಿ ಆಗೋದಿಲ್ಲ. ಆಮೇಲೆ ಹೊಂಬಣ್ಣ ಬರ್ಬೇಕು, ಗೋಲ್ಡನ್ ಕಲರ್ ಬರ್ಬೇಕು, ಅಲ್ಲಿವರೆಗೂ ಕರಿಬೇಕು. ಇಲ್ಲ ಅಂದ್ರೆ ಮೆತ್ತಗ ಆಗ್ಬಿಡ್ತಾವ. ಗುಳ್ಳಡಿಗೆ ಉಂಡಿ ಚಲೋ ಆಗುದಿಲ್ಲ. ಗುಳ್ಳಡಿಗೆ ಉಂಡಿ ಕ್ರಿಸ್ಪಿ ಆಗಿರ್ಬೇಕು, ಕುರುಮ್ ಅಂತಿರ್ಬೇಕು. ನೋಡ್ರಿ ಇಷ್ಟು ದೊಡ್ಡವಾಗಿ ಅವು ಬಹಳನ ಮಸ್ತ್ ಆಗ್ಯಾವ್ರಿ ನಮ್ಮ ಉಂಡಿ. ಈಗ ಇದಕ್ಕೊಂದು ಆಣ ಮಾಡ್ಕೊಂತೀನಿ ನಾನು. ಒಂದು ಬೆಲ್ಲ ನೋಡ್ಕೊಂಡು ಹಾಕೋರಿ. ನಿಮ್ ಎಷ್ಟು ಉಂಡಿ ಅದಾವಲ್ಲ ಅಷ್ಟು ನೋಡ್ಕೊಂಡು ಹಾಕೊಳ್ರಿ, ನಿಮ್ಗೆ ಗೊತ್ತಾಗುತ್ತೆ. ನಾನೊಂದು ಅರ್ಧ ಬೌಲಷ್ಟು ತಗೊಂಡೇನಿ. ಒಂದ್ ಸ್ವಲ್ಪ ನೀರ್ ಹಾಕೊಂಡು ಇದು ಬರೀ ಕರಗಸಿಟ್ಕೊಂಡೇನಿ. ನಾನಿಲ್ಲೇ ಉಂಡಿ ಕಟ್ಟಿಲ್ಲ, ಬರೇ ಅದನ್ನ ಬಿಡಿ ಹಾಕಿ ಇಟ್ಕೊಂಡೇನಿ. ಉಂಡಿ ಕಟ್ಬೇಕಪ್ಪ ಅಂದ್ರೆ ಏರ್ ಆಣ ತಗೋಬೇಕು ನೀವು. ನಾನಿಲ್ಲೇ ಉಂಡಿ ಕಟ್ಟಿಲ್ಲ, ಬರೀ ನೀರ್ ಹಾಕಿ ಕಲಸ್ಕೊಂಡೇನಿ. ಈ ರೀತಿ ಬುರುಗ್ ಬಂದಪ್ಪ ಅಂದ್ರೆ ಸಾಕು, ನಾವು ಒಂದೊಂದು ಉಂಡಿ ಮಾಡ್ಕೋಬಹುದು. ನೀವು ಉಂಡಿ ಕಟ್ಬೇಕು ಅಂದ್ರೆ ಆಣನ ಏರ್ ಆಗಿ ತಗೋರಿ. ಇದಕ್ಕೊಂಚೂರು ಏಲಕ್ಕಿ ಪೌಡರ್ ಹಾಕೊಂಡೇನಿ. ಈಗ ಇಷ್ಟ ಆದ್ರೆ ಸಾಕ್ರಿ ನಮ್ಗ. ನಾನು ಈಗ ಕರೆದಿರುವಂತ ಈ ಗುಳ್ಳಡ್ಕಿ ಅದಾವಲ್ಲ ಇವನ್ನೆಲ್ಲ ಇದಕ್ಕ ಸೇರಿಸ್ಕೊಂಡು ಎಲ್ಲಾನು ಚಲೋದಂಗ ಮಿಕ್ಸ್ ಮಾಡ್ಕೊಳ್ರಿ. ಬಹಳನ ಕ್ರಿಸ್ಪಿ ಆಗ್ಯಾವ್ರಿ ನಮ್ಮ ಉಂಡಿ. ನಾನು ಮೊದಲೇ ಸಲ ವಿಡಿಯೋ ಮಾಡ್ದಾಗಿಂತ ಈ ಸಲ ಬಹಳ ಪರ್ಫೆಕ್ಟ್ ಆಗಿ ಬಂದೈತಿ. ಮತ್ತೆ ಇವು ಗುಳ್ಳಡ್ಕಿ ಕೂಡ ನೋಡ್ರಿ ಎಷ್ಟು ದೊಡ್ಡ ಆಗ್ಯಾವ್ರಿ. ಇದಕ್ಕ ಒಂದು ಚಮಚ ಅಷ್ಟು ಪುಟಾಣಿ ಹಿಟ್ಟು ಅಥವಾ ಹುರಗಡಲೆ ಹಿಟ್ಟು ಅಂತಾರಲ್ಲ ಅದನ್ನ ಸೇರಿಸ್ಕೊಡ್ರಿ. ಜಾಸ್ತಿ ಹಿಟ್ಟು ಹಾಕೊಳೋದಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಹಿಟ್ಟು ಹಾಕೊಂಡ್ರಿಪ್ಪ ಅಂದ್ರ ಉಂಡಿ ಚಲೋ ಆಗುದಿಲ್ಲ, ಬರೀ ಹಿಟ್ಟಿಟ್ಟು ಆಗ್ಬಿಡ್ತಾವ್ರಿ. ನೋಡ್ರಿ ಎಲ್ಲಾ ಹಾಕೊಂಡು ತೆಗೆದು ಒಂದ್ ಪ್ಲೇಟ್ ಒಳಗ ತೆಗೆದಿಟ್ಕೊಂಡ್ಬಿಡ್ರಿ. ನೋಡ್ರಿ ನಮ್ದು ಗುಳ್ಳಡ್ಕಿ ಉಂಡಿ ರೆಡಿ ಆತ. ನಮ್ಮ ಉತ್ತರ ಕರ್ನಾಟಕದ ಒಂದು ಫೇಮಸ್ ರೆಸಿಪಿ ಅಂತಾನೆ ಹೇಳ್ಬೋದು. ನಾನು ಮೊದಲನೇ ಸಲ ಇದನ್ನ ರೆಸಿಪಿ ಮಾಡಿ ತೋರಿಸ್ದಾಗ್ಲೂ ಕೂಡ ನನಗ ಒಂದು 32K ವ್ಯೂಸ್ ಕೂಡ ಬಂದಿದ್ದು, ಬಹಳನ ಕಮೆಂಟ್ಸ್ ಕೂಡ ಬಂದಿದ್ದು. ಈ ಸಲನು ನಾನು ನಿಮ್ಗೆ ಬಹಳ ವರ್ಷ ಆತಲ್ಲ ಮಾಡಿ ತೋರಿಸಿಲ್ಲ, ಅದಕ್ಕೋಸ್ಕರ ತೋರಿಸಿದ್ರಾತು ಅಂತಂದೇಳಿ ಇವತ್ತಿನ ದಿವಸ ನಾನು ನಿಮ್ಗೆ ಮಾಡಿ ತೋರ್ಸಕತ್ತೀನಿ. ನೋಡ್ರಿ ಒಳಗು ಕೂಡ ಎಷ್ಟು ಕ್ರಿಸ್ಪಿ ಆಗಿ, ಒಳಗು ಕೂಡ ಎಷ್ಟು ಚಂದ ಕರ್ದಾವು. ಈ ರೀತಿ ಆತಪ್ಪ ಅಂದ್ರೆ ಗುಳ್ಳಡ್ಕಿ ಉಂಡಿ ಪರ್ಫೆಕ್ಟ್ ಆಗೈತಿ ಅಂತ ಅರ್ಥ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಗುಳ್ಳಡ್ಕಿ ಉಂಡಿ ನಿಮಗೋಸ್ಕರ ಮಾಡಿ ತೋರಿಸಿನಿ. ನಿಮಗೆಲ್ಲ ನಂದು ವಿಡಿಯೋ ಇಷ್ಟ ಆಗೈತಿ ಅನ್ಕೊಂಡಿನಿ. ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಮತ್ತು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು, ನಮಸ್ಕಾರ.